ಗುಡ್ ಮ್ಯಾನ್. ಅವ್ರು ನಿರ್ಮಾಪಕ ರೀ, ಊಟ ಹಾಕಿದಾರೆ, ಹತ್ತಾರು ಕುಟುಂಬ ಸಾಕಿದಾರ್ರಿ ಅವರು. ಅವ್ರು ದುಡ್ಡು ಮೇಲೆ ತಗೊಂಬಂದು ಹಾಕಿರೋದು ಉಮಾಪತಿ ಅವರು. ಸೊ ಅವ್ರಿಗೇನು ನಾನೇನು ಹೇಳಕ್ಕಾಗುತ್ತೆ? ಅವರು ಒಬ್ಬ ನಿರ್ಮಾಪಕ, ಚಿತ್ರರಂಗಕ್ಕೆ ಯಾರೋ ಬರಲಿ ನಿರ್ಮಾಣ ಮಾಡ್ತಾರಲ್ಲ ಅದೇ ದೊಡ್ಡದಲ್ವಾ ಸರ್? ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾರೆ ಸರ್. ಅವ್ರೊಬ್ಬರೇ ಅಲ್ಲ ಸರ್, ಎಲ್ಲ ನಿರ್ಮಾಪಕರು ಅನ್ನದಾತ್ರೆ ಸರ್. ಇದು ಅಣ್ಣವ್ರು ಹೇಳ್ಕೊಟ್ಟಿರೋದು. ಯಾವತ್ತೂ ನಿರ್ಮಾಪಕರು ಅನ್ನದಾತರು ಅಂತ. ಯಾರನ್ನ ಗೊತ್ತಾ? ರವಿಚಂದ್ರನ್ ಅವ್ರ ಅಪ್ಪನ್ನ ವೀರಸ್ವಾಮಿ ಅಂತ, ಅವ್ರನ್ನ ಅಣ್ಣವರು ಯಜಮಾನ್ರೆ ಅಂತ ಕರಿತಿರು. ಅವರೆಲ್ಲ ನಮ್ಗೆ ಅನ್ನದಾತರು. ನಾವೀಗ ರವಿ ಸರ್ ಬ್ಯಾನಲ್ ಕೆಲಸ ಮಾಡಿಲ್ಲ, ಆದ್ರೂ ನಮ್ಗೆ ಅವ್ರು ಯಜಮಾನ್ರು, ಇಂಡಸ್ಟ್ರಿಗೆ ಯಜಮಾನ್ರು ಅವರು. ವಿಷ್ಣು ಸರ್ ನಮ್ಗಿದು ಆ ಥರ. ತೂಗುದೀಪ್ ಶ್ರೀನಿವಾಸ್ ಸರ್ ಸಿನಿಮಾ ಎತ್ಕೊಂಡು ನಾವು ಅವ್ರ ಟೈಟ್ಲ್ ಎತ್ಕೊಂಡು ಮಾಡ್ತಾ ಇರೋದು. ಆದ್ರಿಂದ ನಾವು ಅವ್ರ ಅಭಿಮಾನಿಗಳು. ಇನ್ಫ್ಯಾಕ್ಟ್ ಸೀರಿಯಸ್ಲಿ ನಂಗೆ ದರ್ಶನ್ ಸರ್ ಬಗ್ಗೆ ಬಹಳ ಪ್ರೀತಿ ಇದೆ, ಹೆಮ್ಮೆ ಇದೆ, ಅಭಿಮಾನ ಇದೆ. ಅವ್ರು ಹೇಳಿದ್ದು ದರ್ಶನ್ ಸರ್ ಬಗ್ಗೆ ಅಂತಲ್ಲ, ಸುದೀಪ್ ಸರ್ ಹೇಳಿದ್ದು ಏನಾಗಿದೆ ಅಂದ್ರೆ, ಕಾನೂನು ಏನಾಗುತ್ತೆ, ರೇಣುಕಾ ಸ್ವಾಮಿ ಅವ್ರ ವೈಫ್ಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ದಾರೆ. ಅವ್ರ ಆಲೋಚನೆ, ಯಾಕೆಂದ್ರೆ 25 ವರ್ಷ ಆಗಿದೆ ಅವ್ರು ಇಂಡಸ್ಟ್ರಿ ಬಂದು. ಅವ್ರಿಗೆ ಗೊತ್ತಿರುತ್ತೆ, ಅವ್ರು ವಿವೇಚನೆಯಲ್ಲಿ ಮಾತಾಡ್ತಾರೆ. ನನಗೆ ಗೊತ್ತಿರೋಂಗೆ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ, ಹಂಗೆಲ್ಲ ಲೂಸ್ ಟಾಕ್ ಸುದೀಪ್ ಸರ್ ಮಾತಾಡಲ್ಲ. ಕೋಪನ ಕಂಟ್ರೋಲ್ ಮಾಡಿ ಮಾತಾಡ್ತಾರೆ. ಅವ್ರು ತಪ್ಪಾಗಿ ಯಾರ ಬಗ್ಗೆನೂ ಆರೋಪ ಮಾಡಲ್ಲ. ಇಲ್ಲಿ ಹೇಳಿರೋದು ರೇಣುಕಾ ಸ್ವಾಮಿ ಅವ್ರ ವೈಫ್ಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆಯಲ್ಲ, ಅವ್ರ ವೈಫ್ಗೆ ನ್ಯಾಯ ಸಿಗ್ಲಿ. ನಮ್ಮ ಆಸೆನೂ ಅಷ್ಟೇ ಸರ್, ಅವ್ರ ವೈಫ್ಗೆ ಒಳ್ಳೇದಾಗಬೇಕು. ನನ್ನ ಆಸೆ ಏನು ಗೊತ್ತಾ? ಈ ನ್ಯಾಯ ಗೀಯ ಎಲ್ಲ ಕೋರ್ಟ್ ಡಿಸೈಡ್ ಮಾಡುತ್ತೆ. ನಾನು ಹೇಳೋದು ಒಂದೇ, ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಅಟ್ಲೀಸ್ಟ್ ಒಂದು ಸಣ್ಣ ಮಟ್ಟಕ್ಕೆ ಎಲ್ಲರೂ ಕೈ ಹಾಕಿ ಒಂದು ಪರಿಹಾರ ಕೊಟ್ಟರೆ ಒಂದು ನನಗೆ ಸಮಾಧಾನ ಆಗುತ್ತೆ ಅಷ್ಟೇ. ನಾನು ಅದೊಂದೇ ಕೇಳ್ಕೊಳ್ಳೋದು, ಬೇರೆ ಇನ್ನೇನು ಕೇಳ್ಕೊಳ್ಳೋದು. ಸರಿ, ಕರ್ನಾಟಕದಲ್ಲಿ ರಿಲೀಸ್ ಸಮಯದಲ್ಲಿ ಬರೋ ಫಸ್ಟ್ ಡೇ ಟಿಕೆಟ್ ಅಲ್ಲಿ ದುಡ್ಡಲ್ಲಿ ಸ್ವಲ್ಪ ಅಮೌಂಟ್ ಅವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈಗ ಆಡಿಯೋ ಲಾಂಚ್ ಬಿಸ್ನೆಸ್ ಎಲ್ಲ ಆಗುತ್ತಲ್ಲ, ಅದಾದ ತಕ್ಷಣ ನಾವು ಫಾಲೋ ಅಪ್ ಮಾಡ್ತೀವಿ.